ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು. ಲಲಿತೆ ಬಗ್ಗೆ ಮಾತಾಡೋದು ಅಂದರೆ ಒಂಥರ ಖುಷಿ ನನಗೆ. ಈ ವಿಡಿಯೋ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿದ್ರೂ ಯಾರು ಕ್ಲಿಕ್ ಮಾಡ್ತಾರೋ ಗೊತ್ತಿಲ್ಲ, ಕ್ಲಿಕ್ ಮಾಡಿದರೂ ಯಾರು ವಿಡಿಯೋ ಕೊನೆ ತನಕ ನೋಡ್ತಾರೋ ಗೊತ್ತಿಲ್ಲ. ಸೊ ಲಲಿತಾಂಬಿಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಮನಸ್ಸಲ್ಲಿ ಒಮ್ಮೆ ಆದರೂ ಈ ಪ್ರಶ್ನೆ ಬಂದಿದೆಯಾ? ನನಗೆ ಯಾಕೆ ಪರಾಶಕ್ತಿ ಲಲಿತಾಂಬಿಕೆ ತಾಯಿಯ ಬಗ್ಗೆ ಇಷ್ಟೊಂದು ಆಕರ್ಷಣೆ ಬರ್ತಿದೆ? ಯಾಕೆ ಶಕ್ತಿಯ ಉಪಾಸನೆ ಮನಸ್ಸಿಗೆ ಹತ್ತಿರವಾಗ್ತಿದೆ? ಅದು ಯಾವ ತತ್ವವೇ ಇರ್ಬೋದು, ಕಾಳಿ, ದುರ್ಗಾ, ಲಲಿತಾಂಬಿಕೆ, ಯಾವ ದೇವಿಯೇ ಇರ್ಬೋದು, ಈ ತತ್ವ ಮನಸ್ಸಿಗೆ ಯಾಕೆ ತುಂಬ ಹತ್ತಿರವಾಗ್ತಿದೆ ಅಂತ ಪ್ರಶ್ನೆ ಬಂದಿದ್ದರೆ ಈ ವಿಡಿಯೋ ನಿಮಗೆ. ಶಾಸ್ತ್ರಗಳು ಸ್ಪಷ್ಟವಾಗಿ ಏನು ಹೇಳ್ತವೆ ಅಂದರೆ, ಪರಾಶಕ್ತಿಯ ಉಪಾಸನೆಗೆ ಆಕರ್ಷಣೆ ಬರೋದು ಎಲ್ಲರ ಭಾಗ್ಯದಲ್ಲಿ ಇಲ್ಲ ಅನ್ನೋದನ್ನು ಹೇಳುತ್ತೆ. ಅದು ನಿಮ್ಮ ಆತ್ಮದ ಸ್ಥಿತಿಯನ್ನು ತೋರಿಸುವ ದೈವಿಕ ಸೂಚನೆ ಅಂತೆ. ಶಕ್ತಿಯ ಕರೆ ಅಂದರೆ ಏನು ಅರ್ಥ ಅಂತಂದರೆ, ಪರಾಶಕ್ತಿ ಅಂದರೆ ಕೇವಲ ದೇವಿಯಲ್ಲ, ಅವಳು ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಆಗಿರುವ ಚೈತನ್ಯ. ಲಲಿತ ಸಹಸ್ರನಾಮದಲ್ಲಿ ಒಂದು ಸ್ತೋತ್ರ ಬರುತ್ತೆ, ಸೃಷ್ಟಿಕರ್ತೃ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋಧಾನಕರೀಶ್ವರಿ ಅಂತ ಬರುತ್ತೆ. ಬ್ರಹ್ಮನಾಗಿ ಸೃಷ್ಟಿಯನ್ನು, ವಿಷ್ಣುವಾಗಿ ಪಾಲನೆಯನ್ನು, ರುದ್ರನಾಗಿ ಸಂಹಾರವನ್ನು ಮಾಡುವವಳು ಆಕೆಯೇ ಅಂತ ಇದರ ಅರ್ಥ. ಶಿವನು ಕೂಡ ಶಕ್ತಿ ಇಲ್ಲದೆ ಇದ್ದರೆ ಶವ ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಶಕ್ತಿಯ ಕಡೆಗೆ ನಿಮ್ಮ ಮನಸ್ಸು ತಾನೇ ಹೋಗ್ತಿದ್ರೆ ಅದು ನಿಮ್ಮ ಇಷ್ಟದಿಂದ ಅಲ್ಲ, ಶಕ್ತಿಯ ಕರೆಯಿಂದ ಅಂತ ಹೇಳುತ್ತೆ. ಲಕ್ಷಾಂತರ ಆತ್ಮಗಳಲ್ಲಿ ಕೆಲವರಿಗೆ ಈ ಕರೆಗೆ ಓಗೊಡುವ ಸಾಮರ್ಥ್ಯ ಇರೋದಂತೆ. ಶಾಸ್ತ್ರಗಳ ಪ್ರಕಾರ 2 ರೀತಿಯ ಆತ್ಮಗಳು ಇದೆಯಂತೆ. ಪುರಾಣ, ತಂತ್ರ, ಶ್ರೀವಿದ್ಯಾ ಶಾಸ್ತ್ರಗಳು ಹೇಳೋದು ಏನಪ್ಪ ಅಂತಂದರೆ, ಪರಾಶಕ್ತಿಯ ಉಪಾಸನೆಗೆ ಆಕರ್ಷಣೆಗೆ ಒಳಪಡುವವರು ಮುಖ್ಯವಾಗಿ 2 ವರ್ಗಕ್ಕೆ ಸೇರಿರ್ತಾರೆ. ಮೊದಲ ವರ್ಗ ಯಾವುದು ಅಂದರೆ, ಕೊನೆಯ ಮಾನವ ಜನ್ಮದಲ್ಲಿರುವ ಆತ್ಮಗಳಂತೆ. ಇವರು ಅನೇಕ ಜನ್ಮಗಳಲ್ಲಿ ಭೋಗ ಅನುಭವಿಸಿರ್ತಾರೆ, ಮತ್ತು ಸಂಬಂಧಗಳಲ್ಲಿ ಬಂಧನ ಕಂಡಿರ್ತಾರೆ, ಕರ್ಮಫಲ ಅನುಭವಿಸಿರ್ತಾರೆ, ನೋವು, ಸಂತೋಷ, ನಷ್ಟ, ಜಯ ಎಲ್ಲವನ್ನು ಕಂಡಿರ್ತಾರೆ. ಇಂತಹ ಆತ್ಮಗಳಿಗೆ ಇನ್ನು ಲೌಕಿಕ ಆಸೆಗಳು ತೃಪ್ತಿ ಕೊಡಲ್ಲ. ಇವರ ಆತ್ಮ ಕೇಳೋದು ಒಂದೇ ಮಾತು. ಈ ಸಮಯದಲ್ಲಿ ಆತ್ಮ ತಾನೇ ಪರಾಶಕ್ತಿಯ ಕಡೆಗೆ ತಿರುಗುತ್ತೆ. ಅದು ಏನು ಸೂಚನೆ ಗೊತ್ತಾ? ಈ ಜನ್ಮದಲ್ಲಿ ಆತ್ಮ ತನ್ನ ಪಯಣವನ್ನು ಮುಗಿಸಲು ಬಂದಿದೆ ಎಂಬುದಾಗಿ ಅರ್ಥ ಅಂತೆ. ಇನ್ನು 2ನೇ ವರ್ಗ ಯಾವುದು ಅಂದರೆ, ಇನ್ನೂ ಅಪರೂಪ. ಶಾಸ್ತ್ರಗಳು ಹೇಳುವಂತೆ ಕೆಲವು ಆತ್ಮಗಳು ಸಾಮಾನ್ಯ ಜೀವಾತ್ಮಗಳಲ್ಲ, ಅವರು ಶಿವನ ತತ್ವವನ್ನು ತನ್ನೊಂದಿಗೆ ತಂದಿರ್ತಾರೆ ಅಂತ. ಇಂತಹ ಆತ್ಮಗಳಿಗೆ ಶಕ್ತಿಯ ಮೇಲೆ ಸ್ವಾಭಾವಿಕ ಆಕರ್ಷಣೆ ಬರುತ್ತೆ. ತಂತ್ರ, ಮಂತ್ರ, ಯಂತ್ರಗಳಗಡೆ ಆಸಕ್ತಿ. ಸಾಮಾನ್ಯವಾಗಿ ಇವರಿಗೆ ಭಯ ಇರಲ್ಲ. ಇವೆಲ್ಲ ಸಹಜವಾದ ಗುಣಗಳು. ಶಿವ ಮತ್ತು ಶಕ್ತಿ ಬೇರ್ಪಡಿಸಲಾಗದ ತತ್ವ. ಶಿವನ ಅವತಾರ. ಆತ್ಮಕ್ಕೆ ಶಕ್ತಿ ಇಲ್ಲದೆ ಅಸ್ತಿತ್ವವೇ ಇಲ್ಲ. ಆದರೆ ಶಿವನ ತತ್ವ ತಂದಿರ್ತಾರೆ ಅಂದರೆ ಶಿವನೇ ಅಂತ ಅರ್ಥ ಅಲ್ಲ. ಪ್ರತಿ ಜನ್ಮದಲ್ಲಿ ಅಂದರೆ ಸಫರ್ ಆಗಿ ಆತ್ಮ ಲೆಸನ್ ಕಲ್ತಿರುತ್ತೆ. ಅಂದರೆ ಪಾಠ ಕಲಿತು ಕಷ್ಟದಿಂದ ಆ ಲೆಸನನ್ನು ಕಲಿತು ಹೈಯರ್ ಕಾನ್ಷಿಯಸ್ಗೆ, ಶಿವನೇ ಆಗುವಂಥ ಸ್ಟೇಟಿಗೆ ತಲುಪಿರುತ್ತೆ. ಆ ಹೈಯರ್ ಕಾನ್ಷಿಯಸ್ಗೆ ತಲುಪಿರುತ್ತೆ. ಅಂದರೆ ಆ ಕಷ್ಟಗಳಿಂದ ಆತ್ಮವು ಪಾಠವನ್ನು ಕಲ್ತಿರುತ್ತೆ ಅಂತ. ಈ ಜನ್ಮದಲ್ಲಿ ಶಕ್ತಿಯ ಕಡೆಗೆ ಆಕರ್ಷಣೆ ಉಂಟಾಗೋದು ಈ ಥರ ಆತ್ಮಗಳಿಗೆ ಇದು ಶಕ್ತಿಯೆಡೆಗೆ ಆಕರ್ಷಣೆ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳೋದು. ನಾನು ಲಲಿತಾಂಬಿಕೆಯನ್ನು ಉಪಾಸನೆ ಮಾಡಬೇಕು, ಶ್ರೀಚಕ್ರದ ಪೂಜೆ ಮಾಡಬೇಕು, ದೇವಿ ಸ್ತೋತ್ರಗಳ ಬಗ್ಗೆ ಹೇಗೆ ಆಲೋಚನೆ ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ನೋಡಿದರೆ, ಯೂಟ್ಯೂಬ್ ವಿಡಿಯೋ ನೋಡಿ ಅಥವಾ ಯಾರೋ ಹೇಳಿದ ಮಾತು ಕೇಳಿ ಅಲ್ಲ. ಯೂಟ್ಯೂಬ್ ಒಂದು ಮಾಧ್ಯಮ ಆಗಿರಬಹುದು, ಆದರೆ ಒಳಗಿಂದ ಆ ಇಚ್ಛೆ ಇಲ್ಲದೆ ಹೋದಲ್ಲಿ ಆಕೆಯ ಆರಾಧನೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ದಿನ ಮಾಡಿ ಬಿಟ್ಟುಬಿಡೋಣ ಅಂತ ಅನ್ನಿಸ್ಬೋದು. ಆದರೆ
ಲಕ್ಷಾಂತರ ಆತ್ಮಗಳಲ್ಲಿ ಶಕ್ತಿ ಕೆಲವರನ್ನೇ ಆರಿಸ್ತಾಳಂತೆ. ಅವರನ್ನು ತನ್ನ ಮಕ್ಕಳಂತೆ ಬಾ ಅಂತ ಕರೀತಾಳೆ. ಅಂದರೆ ಶಕ್ತಿ ದೇವರು ಆರಾಧನೆ ನಮ್ಮ ಇಚ್ಛೆಯಲ್ಲ. ಶಕ್ತಿ ದೇವರನ್ನ ಆರಾಧನೆ ನಮ್ಮ ಇಚ್ಛೆಯಲ್ಲ, ಆಕೆಯೇ ನಮ್ಮನ್ನು ಆಯ್ಕೆ ಮಾಡೋದು. ಇನ್ನು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಆ ಶಕ್ತಿಯ ಆರಾಧನೆಯ ಬಯಕೆ ಇದೆ, ಆಕೆಯ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಇದೆ, ಆಕೆಯ ಬಗ್ಗೆ ಏನು ಇನ್ಫಾರ್ಮೇಷನ್ ಇದ್ದರೂ ಮಿಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಅರ್ಥ. ಮೊನ್ನೆ ಕಮೆಂಟಲ್ಲಿ ಯಾರೋ ಕೇಳಿದರು, ದೇವಿಯ ಹೆಸರು ಹೇಳುವಾಗಲೇ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಇದೇ ಕಾರಣ ನೋಡಿ. ಕಣ್ಣಲ್ಲಿ ನೀರು ಬಂದರೆ, ಈ ವಿಡಿಯೋ ಕೇಳುವಾಗ ಕಣ್ಣು ತುಂಬಿ ಬಂದರೆ ಗಂಟಲಲ್ಲಿ ಏನೋ ಕಟ್ಟಿದ ಹಾಗೆ ಗದ್ಗದಿತರಾಗೋದು ಅಂತ ಹೇಳ್ತಾರಲ್ಲ, ಶಾಂತಿ ನೆಮ್ಮದಿ ಫೀಲ್ ಆದರೆ, ಭಯ ಆನಂದ ಒಟ್ಟಿಗೆ ಉಂಟಾದರೆ ಇದು ಎಮೋಷನ್ ಅಲ್ಲ, ನಿಮ್ಮ ಆತ್ಮ ತನ್ನ ಮೂಲವನ್ನು ನೆನಪಿಸಿಕೊಳ್ತಿದೆ ಎಂಬ ಅರ್ಥ. ಇನ್ನು ನಿಮ್ಮ ಮೇಲೆ ನೀವೇ ಸಂಶಯ ಪಡೋದಕ್ಕೆ ಹೋಗಬೇಡಿ. ನನಗಾಗುತ್ತಾ ಇದು ಮಾಡೋಕ್ಕೆ, ನಾನು ಇದಕ್ಕೆ ಯೋಗ್ಯನಾ, ನನಗೆ ಅರ್ಹತೆ ಇದೆಯಾ ಎಂಬುದಾಗಿ ಪ್ರಶ್ನೆಗಳು ಬರಬಹುದು. ಈ ಪ್ರಶ್ನೆಗಳು ಅಹಂಕಾರದಿಂದ ಅಲ್ಲ, ಅಜ್ಞಾನದಿಂದ ಬರುತ್ತೆ. ಆಕೆಯೇ ಕರೆಯುತ್ತಿದ್ದಾಳೆ ಅಂತ ಅಂದಮೇಲೆ ದಾರಿಯನ್ನು ಅವಳೇ ತೋರಿಸ್ತಾಳೆ. ಸೊ ಹಾಗೆ ಲಲಿತಾಂಬಿಕೆಗೆ ಶರಣಾಗಿ ಅವಳನ್ನು ಆರಾಧಿಸಿ ಅಂತ ಹೇಳ್ತಾ, ಅವಳ ಕರೆಗೆ ಓಗೊಡಿ ಅಂತ ಹೇಳ್ತಾ, ಇವತ್ತು 8 ಗಂಟೆಗೆ ಹುಣ್ಣಿಮೆ ಬರುತ್ತೆ. ಮಿಥುನ ರಾಶಿ ಆರದ್ರ ನಕ್ಷತ್ರದಲ್ಲಿ ಇದು ನಡೀತಾ ಇರೋದು. ವರ್ಷಕ್ಕೊಂದ್ಸಲ ಬರೋದು. ತುಂಬ ಪವರ್ಫುಲ್ ಇರುತ್ತೆ. ಮೆಡಿಟೇಷನ್ ಮಾಡುವವರು 8 ಗಂಟೆ ಮೇಲೆ ಮೆಡಿಟೇಷನ್, ಜಪ, ಲಲಿತ ಸಹಸ್ರನಾಮ ಎಲ್ಲ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ಕುಂಡಲಿನಿ ಶಕ್ತಿ ರೈಸ್ ಆಗೋದಕ್ಕೆ ಫ್ರೀಕ್ವೆನ್ಸಿ ಸೆಟ್ ಆಗಿರುತ್ತೆ. ಏನಾದರೂ ಮಾಡಿ, ಅಟ್ಲೀಸ್ಟ್ ಏನೂ ಆಗಿಲ್ಲ ಅಂದರೆ ಸುಮ್ಮನೆ ಒಂದು 20 ಮಿನಿಟ್ಸು ಸುಮ್ಮನೆ ಕೂತ್ಕೊಂಡು ಧ್ಯಾನ ಆದರೂ ಮಾಡಿ. ಇಲ್ಲ ಜಪ, ಇದಕ್ಕೆಲ್ಲ ಒಳ್ಳೆ ಟೈಮ್ ಇದೆ ನೋಡಿ. ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.